Welcome back to Megha's Kitchen Tips. ಸೊ ಫ್ಯಾಮಿಲಿ, ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರು ಬರೀ ಬಟ್ಟೆಗಲ್ದಲ್ಲೇನೆ ಬೇರೆ ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತ ಇವತ್ತು ನಾನು ಹೇಳ್ತೀನಿ. ಅದನ್ನು ಫ್ಯಾಮಿಲಿ 15 ಟಿಪ್ಸ್ ಇಂದ ನಾನು ಬಂದಿದ್ದೀನಿ. ಸೊ ವಿಡಿಯೋನ ತಡನೆ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ಯಾಮಿಲಿ, ಫಸ್ಟ್ ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ನ ಕ್ಯಾಪಲ್ಲಿ ಮುಕ್ಕಾಲು ಭಾಗದಷ್ಟು ಈ ಥರ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಬಾಟ್ಲಲ್ಲಿ 3/4 ಭಾಗದಷ್ಟು ನಾವು ನೀರನ್ನ ತುಂಬಿಸ್ಕೊಂಡು ಡೈಲ್ಯೂಟ್ ಮಾಡಿ ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಈಗ ಟಿಪ್ ನಂಬರ್ 1, ನಮ್ಮದು ಕಾರ್ಪೆಟ್ ಆಗಿರ್ಬೋದು, ಫುಟ್ ರಗ್ ತುಂಬಾ ವಾಸನೆ ಬರ್ತಿರುತ್ತೆ. ಆಗ ಈ ಕಂಫರ್ಟ್ ಸ್ಪ್ರೇ ಬಾಟ್ಲಿಂದ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಆ್ಯಂಡ್ ಫುಟ್ ರಗಲ್ಲಿರೋ ಕೆಟ್ಟ ವಾಸನೆ ಹೋಗುತ್ತೆ. ಟಿಪ್ ನಂಬರ್ 2, ನಾವು ಕಸ ಗುಡಿಸಿ ಪರ್ಕೆಲೆಲ್ಲನೂ ಸ್ಮೆಲ್ ಬರ್ತಿರುತ್ತೆ, ಯಾಕೆಂದರೆ ಅದರಲ್ಲಿ ಕಸ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೂ ಈ ಥರ ನಾವು ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ ಸ್ಪ್ರೇ ಮಾಡೋದ್ರಿಂದ ಪರ್ಕೆಲಿರೋ ವಾಸನೆ ಹೋಗುತ್ತೆ. ಸೊ ಸ್ಪ್ರೇ ಮಾಡಿ 5 ನಿಮಿಷ ಬಿಸಿಲಲ್ಲಿ ಆರಕ್ಬಿಡಿ. ಟಿಪ್ ನಂಬರ್ 3, ತುಂಬ ಸತಿ ಶೂ ಅಲ್ಲಿ ವಾಸನೆ ಬರ್ತಿರುತ್ತೆ ಸಾಕ್ಸಿಂದಾಗಿ. ಸೊ ನ್ಯೂಸ್ ಪೇಪರ್ಗೆ ಹೀಗೆ ನಾವು ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ ಸ್ಪ್ರೇ ಮಾಡಿ ಬಿಸಿಲಲ್ಲಿಟ್ಟು ಅದು ನ್ಯೂಸ್ ಪೇಪರ್ ಫುಲ್ ಡ್ರೈ ಆಗೋವರೆಗೂ ವೆಯ್ಟ್ ಮಾಡೋದ್ರಿಂದ ಶೂ ಅಲ್ಲಿ ಬ್ಯಾಡ್ ಸ್ಮೆಲ್ ಹೋಗುತ್ತೆ. ಟಿಪ್ ನಂಬರ್ 4, ನಾವು ಈ ಥರ ಫ್ಲಶ್ ಟ್ಯಾಂಕ್ಗೆ ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕೋದ್ರಿಂದ ಪ್ರತಿ ಸತಿ ಫ್ಲಶ್ ಮಾಡಿದಾಗಲೂ ಒಳ್ಳೆ ಸ್ಮೆಲ್ ಬರುತ್ತೆ ಆ್ಯಂಡ್ ಫ್ಲಶ್ ಟ್ಯಾಬ್ಲೆಟ್ಸ್ ಬದಲು ನಾವು ಇದನ್ನು ಯೂಸ್ ಮಾಡ್ಬೋದು. ವಾರಕ್ಕೆ 2 ಸತಿ ಹಾಕಬೇಕಾಗತ್ತೆ. ಟಿಪ್ ನಂಬರ್ 5, ಅಕಸ್ಮಾತ್ ನಿಮ್ಮ ಹತ್ರ ರೂಮ್ ಫ್ರೆಶ್ನರ್ ಇಲ್ಲ ಅಂದರೆ ಈ ಥರ ಕಂಫರ್ಟ್ ಸ್ಪ್ರೇನ ಎಲ್ಲ ಕಡೆ ನಾವು ಸ್ಪ್ರೇ ಮಾಡೋದ್ರಿಂದ ವಾಶ್ರೂಮಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ, ಹಾಗೆ ನಮಗೂ ಖುಷಿ ಆಗುತ್ತೆ, ಹಾಗೆ ಹೈಜಿನಿಕ್ ಆಗೂ ಇರುತ್ತೆ. ಪ್ರತಿ ಸತಿ ನಾವು ವಾಷಿಂಗ್ ಮೆಷಿನ್ದು ಡೋರ್ ತೆಗೆದಾಗ ವಾಸನೆ ಬರ್ತಿರುತ್ತೆ ಆ್ಯಂಡ್ ಬಟ್ಟೆ ಒಗ್ದಾದ್ಮೇಲೂ ಸ್ಮೆಲ್ ಬರ್ತಿರುತ್ತೆ. ಅದಕ್ಕೆ ಈ ಥರ ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ನ ಸ್ಪ್ರೇ ಮಾಡೋದ್ರಿಂದ, ಅಂದರೆ ಬಟ್ಟೆ ಒಗ್ದಾದ್ಮೇಲೆ ಡ್ರಮ್ಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಕೆಟ್ಟ ವಾಸನೆ ಹೋಗುತ್ತೆ. ಟಿಪ್ ನಂಬರ್ 7, ಒಂದು ಸತಿ ನಾವು ಬಟ್ಟೆನೆಲ್ಲ ನೆನೆಸಿಟ್ಬಿಟ್ಟಿರ್ತೀವಿ, ಆದರೆ ಒಗ್ಯಕ್ಕಾಗಿರಲ್ಲ, ಆಗ ಅದು ತುಂಬ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ. ಬಟ್ ನಾವು ಈ ಥರ ಕಂಫರ್ಟ್ ಸ್ಪ್ರೇನ ಅದಕ್ಕೆ ಸ್ಪ್ರೇ ಮಾಡಿರೋದ್ರಿಂದ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಇರಲ್ಲ. ನೀವು ಅದನ್ನು ವಾಶ್ ಮಾಡಿದ್ಮೇಲೂ ಸ್ಮೆಲ್ ಇರಲ್ಲ. ನಾವು ಪ್ರತಿ ಸತಿ ನೆಲ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕ್ಕೊಂಡು ಒರೆಸೋದ್ರಿಂದ ನೆಲ ಘಮ ಘಮ ಅಂತ ಇರುತ್ತೆ ಆ್ಯಂಡ್ ನಿಮ್ಗದು ಪರ್ಫ್ಯೂಮ್ ಥರ ಸ್ಮೆಲ್ಲು ಇಡೀ ಮನೆಯಲ್ಲೂ ಇರುತ್ತೆ ಯಾವಾಗಲೂ. ಟಿಪ್ ನಂಬರ್ 9, ಕಂಫರ್ಟ್ ಸ್ಪ್ರೇನ ಕರ್ಟನ್ಸ್ಗಾಗಿರ್ಬೋದು, ಅದು ಹಾಲಲ್ಲಿ ರೂಮಲ್ಲಿ ಎಲ್ಲನ ಕರ್ಟನ್ಸ್ಗೆ ಸ್ಪ್ರೇ ಮಾಡೋದ್ರಿಂದ ರೂಮಲ್ಲಿ ತುಂಬ ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ, ಹಾಗೆ ಕರ್ಟನಲ್ಲಿ ಏನಾದರೂ ಧೂಳಿನ ವಾಸನೆ ಇದ್ದರೆ ಅದು ಕೂಡ ಹೋಗುತ್ತೆ. ಟಿಪ್ ನಂಬರ್ 10, ಅಡುಗೆ ಮನೆಯಲ್ಲಿ ನಾವು ಈ ಥರ ಸ್ಕ್ರಬ್ಬರ್ ಯೂಸ್ ಮಾಡಿ ಪಾತ್ರೆಗಳನ್ನ ತೊಳಿತಾ ಇರ್ತೀವಿ, ಅದು ಕೂಡ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಎವೆಂಚುಲಿ. ಅದಕ್ಕೆ ನೀವು ಪಾತ್ರೆ ತೊಳೆದಾದ್ಮೇಲೆ ಇದಕ್ಕೆ ಕೂಡ ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ ಸ್ಪ್ರೇ ಮಾಡಿ ಇಡೋದ್ರಿಂದ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲು ಹೋಗುತ್ತೆ. ನಂಬರ್ 11, ನಾವು ಅಡುಗೆ ಮನೆ ಕ್ಲೀನ್ ಮಾಡ್ತಿರ್ತೀವಲ್ಲ ಶೆಲ್ಫ್ ಎಲ್ಲ, ಆಗ ಈ ಕಂಫರ್ಟ್ ಸ್ಪ್ರೇ ಅಲ್ಲಿ ನಾವು ಅದನ್ನು ಒರೆಸ್ಕೊಳ್ಳೋದ್ರಿಂದ ನಮ್ಮ ಶೆಲ್ಫ್ ಕೂಡ ಘಮ ಘಮ ಅಂತಿರುತ್ತೆ. ಪ್ರತಿ ಸತಿ ನೀವು ಓಪನ್ ಮಾಡಿದಾಗಲೂ ಪರ್ಫ್ಯೂಮ್ ಥರ ಸ್ಮೆಲ್ ಇರುತ್ತೆ, ಹಾಗೆ ಇದರಿಂದ ಶೆಲ್ಫ್ ಎಲ್ಲನೂ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಆಗುತ್ತೆ. ನೆಕ್ಸ್ಟ್ ಟಿಪ್ ನಂಬರ್ 12, ಡಸ್ಟ್ಬಿನ್ ಎಲ್ಲನೂ ನಾವು ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ, ಯಾಕೆಂದರೆ ನಾವು ಯೂಶ್ವಲಿ ಅದರಲ್ಲಿ ಕಸನೇ ಹಾಕ್ತಿರ್ತೀವಲ್ಲ. ಅದಕ್ಕೆ ಇದು ನ್ಯೂಸ್ ಪೇಪರ್ ಮೇಲೆ ಕಂಫರ್ಟ್ ಸ್ಪ್ರೇ ಮಾಡಿ ಓವರ್ ನೈಟ್ ಬಿಡೋದ್ರಿಂದ ಡಸ್ಟ್ಬಿನ್ನಲ್ಲಿರೋ ಬ್ಯಾಡ್ ಸ್ಮೆಲ್ ಹೋಗುತ್ತೆ. ಟಿಪ್ ನಂಬರ್ 13, ಸಿಂಕ್ ವಾಸನೆ ಬರ್ತಾ ಇದ್ದರೆ ರಾತ್ರಿ ಈ ಥರ ಕಂಫರ್ಟ್ ಸ್ಪ್ರೇ ಮಾಡಿ ಪ್ರತಿದಿನ ಓವರ್ ನೈಟ್ ಈ ಥರ ಸ್ಪ್ರೇ ಮಾಡಿ ಬಿಡೋದ್ರಿಂದ ನಿಮ್ಮ ಸಿಂಕಲ್ಲಿರೋ ಬ್ಯಾಡ್ ಸ್ಮೆಲ್ ಹೋಗುತ್ತೆ, ಹಾಗೆ ಅಲ್ಲೂ ಕೂಡ ಘಮ ಘಮ ಅಂತಿರುತ್ತೆ. ಟಿಪ್ ನಂಬರ್ 14, ಈ ಕಿಚನ್ ಹಿಂದ್ಗಡೆ ಇರೋ ಟೈಲ್ಸು ಕೆಲವು ಸತಿ ನಾವು ಸೀದಿರೋದು ಎಲ್ಲ ಅಥವಾ ಮಸಾಲೆ ವಾಸನೆ ಆಗೋಗಿರುತ್ತೆ, ಆಗ ಕಂಫರ್ಟ್ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋದ್ರಿಂದ ಅಲ್ಲೆಲ್ಲನೂ ನೀಟಾಗುತ್ತೆ. ಹಾಗೆ ಇದನ್ನು ನಾವು ಕೌಂಟರ್ ಟಾಪ್ಗೂ ಯೂಸ್ ಮಾಡೋದ್ರಿಂದ ಕೌಂಟರ್ ಕೂಡ ಪ್ಲೆಸೆಂಟ್ ಸ್ಮೆಲ್ಲಿಂದ ಯಾವಾಗಲೂ ನಿಮ್ಮ ಕಿಚನ್ ತುಂಬಿರುತ್ತೆ. ನಂಬರ್ 15, ಗ್ಯಾಸ್ ಸ್ಟವ್ ನೀವು ಯಾವಾಗಲೂ ಒರೆಸ್ಕೋತೀರಾ, ಬಟ್ ಒಂದು ಸತಿ ಒರೆಸ್ಕೊಂಡಾದ್ಮೇಲೆ ಈ ಥರ ಕಂಫರ್ಟ್ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋದ್ರಿಂದ ಗ್ಯಾಸ್ ಸ್ಟವ್ ಥಳ ಥಳ ಮತ್ತು ಘಮ ಘಮ ಅಂತ ಇರುತ್ತೆ. ನೀವು ಮಾರ್ನಿಂಗ್ ಎದ್ದು ಅಡುಗೆ ಮಾಡಬೇಕಾದ್ರೆ ನಿಮಗೆ ಖುಷಿ ಆಗುತ್ತೆ, ಏಕೆಂದರೆ ಅಲ್ಲೆಲ್ಲ ಒಳ್ಳೆ ಸ್ಮೆಲ್ಲಿಂದ ತುಂಬಿರುತ್ತೆ. ಹಾಗೆ ನೋಡಿ ಎಷ್ಟು ನೀಟಾಗೋಯ್ತು.
ಇದನ್ನು ಬರೀ ಗ್ಯಾಸ್ ಸ್ಟವ್ಗಲ್ದಲ್ಲೇ ಒಕೇಶ್ನಲ್ಲಿ ನೀವು ಫ್ರಿಡ್ಜ್ ಕೂಡ ಇದರಲ್ಲಿ ಒರೆಸ್ಕೊಳ್ಳೋದ್ರಿಂದ ಫ್ರಿಡ್ಜ್ ಕೂಡ ತುಂಬಾ ಸ್ಪಾರ್ಕ್ಲಿಂಗ್ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ ಫ್ಯಾಮಿಲಿ, ಎಷ್ಟೆಲ್ಲ ಉಪಯೋಗಗಳಿದೆ ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ ಇಂದ ಅಂತ. ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚಾನಲಲ್ಲಿ ವಿಡಿಯೋಸ್ ನೋಡ್ತಿದ್ದು ಇಷ್ಟ ಆಗ್ತಿದ್ಯಾ? ನೀವು ನನಗೆ ಸಪೋರ್ಟ್ ಮಾಡೋಕ್ಕಾಗೋದು ಬರೀ ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ. ಪ್ಲೀಸ್ ಈಗಲೇ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಟಿಪ್ಪಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.